ಇನ್ನು ಸಿಎಂ ಸಿದ್ದರಾಮಯ್ಯನವರಿಗೆ ತಮ್ಮ ಮನೆಯ ಹೋಮ್ ಟೂರ್ ಅನ್ನ ಮಾಡಿಸಿದ್ದಾರೆ ಡಿಕೆ ಶಿವಕುಮಾರ್. ತಮ್ಮ ಕಚೇರಿ ಮನೆಯಲ್ಲಿದ್ದಂತಹ ಹಳೆಯ ಫೋಟೋಗಳನ್ನ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಿಗೆ ತೋರಿಸಿದ್ರು. ಬ್ರೇಕ್ಫಾಸ್ಟ್ ನಂತರ ತಮ್ಮ ಮನೆಯಲ್ಲಿ ಮುಖ್ಯಮಂತ್ರಿಗಳನ್ನ ಸುತ್ತಾಡಿಸಿದ್ರು. ಈ ಮೂಲಕ ಮನೆಗೆ ಬಂದಂತಹ ಸಿಎಂ ಅವರಿಗೆ ತಮ್ಮ ಹೋಮ್ ಟೂರ್ ಅನ್ನ ಮಾಡಿಸಿದ್ದಾರೆ. ನೀವು ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಮುಖ್ಯಮಂತ್ರಿಗಳಿಗೆ ಡಿಕೆ ಶಿವಕುಮಾರ್ ಅವರು ತಮ್ಮ ಮನೆಯ ಹೋಮ್ ಟೂರ್ ಮಾಡಿಸ್ತಾ ಇರೋದು. ಅಲ್ಲಿ ಹಳೆಯ ಫೋಟೋಗಳನ್ನು ಕೂಡ ಒಂದಷ್ಟು ಫೋಟೋಗಳನ್ನು ತೋರಿಸಿದ್ರು. ಅದರ ಸಂದರ್ಭಗಳನ್ನು ಮುಖ್ಯಮಂತ್ರಿಗಳಿಗೆ ವಿವರಿಸ್ತಾ ಇರೋದನ್ನು ಕೂಡ ನಾವು ಗಮನಿಸಿದ್ವಿ. ಸೊ ಈ ಮೂಲಕ ತಮ್ಮ ಕಚೇರಿಯನ್ನು ಕೂಡ ತೋರಿಸಿದ್ರು. ಕಚೇರಿಯ ದೃಶ್ಯಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಮುಖ್ಯಮಂತ್ರಿಗಳು ಹಾಗೂ DCM ಇಬ್ಬರು ಕೂಡ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದನಮನೆ. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಒಟ್ಟಾರೆಯಾಗಿ ಹೇಗೆ ನಡೆಯಿತು, ಇದರ ಪರಿಣಾಮ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಇರುತ್ತೆ? ನಿರೀಕ್ಷೆಯಂತೆ ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಕ್ತಾಯಗೊಂಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯವರು DCM DK ಶಿವಕುಮಾರ್ ಮನೆ ಬಂದು ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಭಾಗವಹಿಸಿದ್ದಾರೆ. ಈ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಭಾಗವಹಿಸಿ ಅವರು ಮಾಧ್ಯಮಗಳ ಮುಂದೆ ಜಂಟಿಯಾಗಿ ಕೆಲವೊಂದಿಷ್ಟು ವಿಚಾರಗಳನ್ನು ಹೇಳುವ ಪ್ರಯತ್ನವನ್ನು ಕೂಡ ಮಾಡಿದರು. ಎಲ್ಲವೂ ಕೂಡ ಸ್ಕ್ರಿಪ್ಟೆಡ್ ಅಂತಕ್ಕಂಥದ್ದು ಬಹುತೇಕ ಅಂತಿಮವಾಗಿದೆ. ಯಾಕೆಂದರೆ ಅವರು ಭಾಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ, ನಮ್ಮಲ್ಲಿ ಯಾವುದೇ ರೀತಿ ಒಡಕಿಲ್ಲ, ನಾವು ಜೊತೆಗಿದ್ದೇವೆ ಅಂತಕ್ಕಂಥದ್ದು. ಮತ್ತು ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಂಡರೂ ಕೂಡ ನಾವು ಅದಕ್ಕೆ ಬದ್ಧವಾಗಿ ಮುಂದುವರಿತೇವೆ. ಪಕ್ಷವನ್ನು 2028ರಲ್ಲೂ ಕೂಡ ಸಂಘಟನೆ ಮಾಡಿ ಅಧಿಕಾರಕ್ಕೆ ತರುವಂಥ ನಿಟ್ಟಿನಲ್ಲಿ ಸಭೆ ಮಾತುಕತೆಯನ್ನು ಮಾಡಿದ್ದೇವೆ. ಮತ್ತು ನಮ್ಮ ನಡುವೆ ಏನೋ ಒಂದು ಕಡೆ ಭಿನ್ನಾಭಿಪ್ರಾಯಗಳಿದೆಯಾ ಅಂತಕ್ಕ ತೋರಿಸುವ ಪ್ರಯತ್ನವನ್ನು ಮಾಧ್ಯಮಗಳು ಮಾಡ್ತಾ ಇದೆ ಅಂತಕ್ಕಂಥ ಆರೋಪ. ಪ್ರತಿಪಕ್ಷವಾಗಿರ್ತಕ್ಕಂಥ BJP JDS ಮೇಲೆ ಎಂದಿನಂತೆ ವಾಗ್ದಾಳಿ ಮತ್ತು ಕೇಂದ್ರ ಸರ್ಕಾರದ ಮೇಲೆ ವಾಗ್ದಾಳಿ ಮಾಡಿಸುವ ಮುಂದುವರೆದ ಪ್ರಯತ್ನಗಳು, ಇವೆಲ್ಲವೂ ಕೂಡ ಇವತ್ತಿನ ಒಟ್ಟಾರೆ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ನಮಗೆ ಕಂಡು ಬಂದಿರತಕ್ಕಂಥ ಅಂಶಗಳು. ಮೊನ್ನೆ ಏನು ಶನಿವಾರ ನಡೆದಿರ್ತಕ್ಕಂಥ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿತ್ತು, ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತಕ್ಕಂಥದ್ದು. ಅದು ಕಂಟಿನ್ಯೂ ಆಗಿರ್ತಕ್ಕಂಥ ಒಂದು ವಿಚಾರದ ಮಧ್ಯದಲ್ಲಿ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡೋದ್ರ ಮೂಲಕ ಇನ್ನೊಂದಿಷ್ಟು ಸಂದೇಶ ಕೊಡುವ ಪ್ರಯತ್ನವನ್ನು ಈ ಮೂಲಕ ಮಾಡಲಾಗಿದೆ. ನಮ್ಮ ನಡುವೆ ಏನೂ ವ್ಯತ್ಯಾಸಗಳಿಲ್ಲ ಅಂತಕ್ಕಂಥದ್ದು. ಯಾಕೆಂದರೆ ಮೊನ್ನೆ ನಡೆದಂಥ ಬ್ರೇಕ್ಫಾಸ್ಟ್ ಮೀಟಿಂಗ್ನ ಬಳಿಕವೂ ಕೂಡ ಕೆಲ ಶಾಸಕರುಗಳು, ಸಚಿವರು ಒಂದು ರೀತಿ ಆಕ್ಷೇಪಾರ್ಹವಾಗಿರ್ತಕ್ಕಂಥ ಕೆಲವೊಂದಷ್ಟು ಮಾಹಿತಿಯ ಕೊರತೆಯ ಸ್ಟೇಟ್ಮೆಂಟ್ಗಳನ್ನು ನೀಡ್ತಾ ಇದ್ರು. ಹಾಗಾಗಿ ನಮ್ಮಲ್ಲಿ ಏನೂ ಯಾವುದೇ ರೀತಿಯ ಗೊಂದಲಗಳಿಲ್ಲ, ಎಲ್ಲವೂ ಕೂಡ ತಿಳಿಯಾಗಿದೆ ಅಂತಕ್ಕಂಥದ್ದು. ಮತ್ತು ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೋ ಆ ನಿರ್ಧಾರಕ್ಕೆ ಬದ್ಧ ಅಂತಕ್ಕಂಥ ಮಾತನ್ನು ಇಬ್ಬರು ನಾಯಕರು ಹೇಳಿದ್ದಾರೆ. ಇದರ ಮಧ್ಯದಲ್ಲಿ ಡಿಸೆಂಬರ್ 8ಕ್ಕೆ ದೆಹಲಿಗೆ ಹೋಗಬೇಕು ಅಂತ ನಿರ್ಧಾರವನ್ನು ಇಬ್ಬರು ನಾಯಕರು ಮಾಡಿದ್ದಾರೆ. ರಾಜ್ಯದ ಕೆಲವೊಂದಷ್ಟು ಜ್ವಲಂತ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ಸಂಸದರ ಸಭೆ ಇದೆ. ಆ ಸಭೆಯ ಸಂದರ್ಭದಲ್ಲಿ ಕೇಂದ್ರದ ಕಾಂಗ್ರೆಸ್ ನಾಯಕರನ್ನು ಭೇಟಿ ಮಾಡ್ತಕ್ಕಂಥ ಸಾಧ್ಯತೆಗಳನ್ನು ಕೂಡ ಅಲ್ಲಗಳೆಯುವಂತಿಲ್ಲ. ಆದರೆ ಏನು ವಿಧಾನಸಭೆಯ ಕಲಾಪ ಆರಂಭಗೊಳ್ಳುತ್ತೆ 8ನೇ ತಾರೀಕು, ಆವತ್ತು ಮಧ್ಯಾಹ್ನ ಸದನ ಮುಂದೂಡಿಕೆ ಆದ ನಂತರದಲ್ಲಿ ದೆಹಲಿಗೆ ಹೋಗಿ ದೆಹಲಿಯಲ್ಲಿ ಸಂಸದರ ಸಭೆ ನಡೆಸಿ ರಾತ್ರಿ ವೇಳೆಗೆ ವಾಪಸ್ ಬರಬೇಕು ಅಂತಕ್ಕಂಥ ಒಂದು ಪ್ಲಾನ್ ಸಿದ್ಧ ಆಗ್ತಾ ಇದೆ. ಇದರ ಮಧ್ಯದಲ್ಲಿ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡ್ತಾರಾ ಅಂತಕ್ಕಂಥ ಸಹಜವಾದಂಥ ಕುತೂಹಲ ಇದ್ದೇ ಇದೆ. ಒಟ್ಟಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥ ಬೆಳವಣಿಗೆ ಅಂತಂದರೆ ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಕಂಟಿನ್ಯೂ ಮಾಡೋದ್ರ ಮೂಲಕ ನಮ್ಮಲ್ಲಿ ಏನು ಗೊಂದಲ ಇಲ್ಲ ಅಂತಕ್ಕಂಥ ಹೇಳುವ ಪ್ರಯತ್ನ ಜೊತೆಗೆ ಅಸೆಂಬ್ಲಿನ ಎದುರಿಸ್ತಕ್ಕಂಥ ಬಗ್ಗೆ ಒಂದು ಸ್ಟ್ರಾಟಜಿ ಮಾಡ್ತಕ್ಕಂಥದ್ದು ಮತ್ತು ಕೇಂದ್ರದ ಸರ್ಕಾರ ರಾಜ್ಯಕ್ಕೆ ಅನ್ಯಾಯ ಮಾಡಿದೆ ಅಂತಕ್ಕಂಥದ್ದನ್ನ ಪರಿಪರಿಯಾಗಿ ಹೇಳುವಂಥ ಪ್ರಯತ್ನ ಮಾಡ್ತಕ್ಕಂಥದ್ದು, BJP ಮೇಲೆ ಆರೋಪಗಳು ಯಥಾವತ್ತು ಮುಂದುವರಿಸ್ತಕ್ಕಂಥದ್ದು, ಮಾಧ್ಯಮಗಳ ಸೃಷ್ಟಿ ಅಂತ ಹೇಳಿ ಬಿಂಬಿಸ್ತಕ್ಕಂಥ ಪ್ರಯತ್ನ, ಇವೆಲ್ಲವನ್ನೂ ಕೂಡ ಇಬ್ಬರು ನಾಯಕರು ಮಾಡಿದರು. ಆದರೆ ಒಂದಂತೂ ಸ್ಪಷ್ಟ ಆಗಿದೆ, ಇವರ ಒಳಗೆ ಎಲ್ಲವೂ ಕೂಡ ಸರಿ ಇಲ್ಲ ಅಂತಕ್ಕಂಥದ್ದು. ಅದನ್ನು ಮುಚ್ಚತಕ್ಕಂಥ ಪ್ರಯತ್ನವನ್ನು ಇಬ್ಬರೂ ನಾಯಕರು ಮಾಡಿರ್ತಕ್ಕಂಥ ಭಾಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಎಲ್ಲ ಸ್ಕ್ರಿಪ್ಟೆಡ್ ಸ್ಟೇಟ್ಮೆಂಟ್ಗಳು ರೆಡಿ ಮಾಡ್ಕೊಂಡು ಬಂದು ಅದನ್ನು ಮಾಧ್ಯಮಗಳ ಮುಂದೆ ಹೇಳುವಂಥ ಪ್ರಯತ್ನವನ್ನು ಇಬ್ಬರೂ ನಾಯಕರು ಮಾಡಿದ್ದಾರೆ. ಆದರೆ ಎಲ್ಲವೂ ಕೂಡ ಸರಿ ಇಲ್ಲ. ಅಸೆಂಬ್ಲಿ ಆದ ಬಳಿಕ ಇದು ಕೋಲಾಹಲದ ವಾತಾವರಣವನ್ನು ನಿರ್ಮಾಣ ಮಾಡ್ತಕ್ಕಂಥ ಯಾವುದೇ ರೀತಿಯ ಅನುಮಾನ ಇಲ್ಲ. ಯಾಕಂದರೆ ಅದೇ ಪ್ರಶ್ನೆಯನ್ನು ಕೇಳಲಾಯಿತು, ಈ ಹೊಂದಾಣಿಕೆ ಎಲ್ಲಿ ತನಕ ಅಂತಕ್ಕಂಥದ್ದು, ನಿರಂತರವಾಗಿರ್ತೇವೆ ಅಂತಕ್ಕಂಥ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅಂದರೆ ಇದು ಅಸೆಂಬ್ಲಿ ಆದ ಬಳಿಕ ಈ ವಿಚಾರದಲ್ಲಿ ಒಂದಷ್ಟು ಗೊಂದಲ, ಅಂದರೆ ಮತ್ತೊಂದಷ್ಟು ಚಟುವಟಿಕೆಗಳಾಗ್ಬೋದು, ಕೆಲವೊಂದಷ್ಟು ಮಾತುಕತೆಗಳು, ಸಭೆಗಳು, ಭೇಟಿಗಳು ಇವೆಲ್ಲವೂ ಕೂಡ ನಡೀತದೆ ಅಂತಕ್ಕಂಥದ್ದು ಬಹಳ ನಿಶ್ಚಯವಾಗಿದೆ. ಎರಡೂ ಬಣದಲ್ಲಿರ್ತಕ್ಕಂಥ ನಾಯಕರುಗಳು ತಮ್ಮದೇ ಆಗಿರ್ತಕ್ಕಂಥ ಒಂದು ಸ್ಟ್ರಾಟಜಿಗಳನ್ನು ಅಜೆಂಡಾ ಇಟ್ಕೊಂಡು ದೆಹಲಿ ಯಾತ್ರೆ ಮಾಡ್ತಕ್ಕಂಥ ಬಹುತೇಕ ನಿಗದಿಯಾದಂತೆ ಕಾಣ್ತಾ ಇದೆ. ಮಧುಕರ್, ಬಟ್ ಒಂದಂತೂ ಸ್ಪಷ್ಟ, DK ಶಿವಕುಮಾರ್ ಅವರಂತೂ ಇಬ್ಬರನ್ನು ಹೋಲಿಸಿದಾಗ DK ಶಿವಕುಮಾರ್ ಅಂತೂ ಬಹಳಷ್ಟು ರಿಲ್ಯಾಕ್ಸ್ ಆಗಿರೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಇಬ್ಬರ ಈ ಒಂದು ಹಾವಭಾವಗಳನ್ನ ಗಮನಿಸೋದಾದ್ರೆ ಯಾವ ರೀತಿಯಾಗಿ ವಿಮರ್ಶೆ ಮಾಡಬಹುದು ಅಂತ? ಎಸ್, ಅಂದರೆ ಇಬ್ಬರು ನಾಯಕರ ಮಧ್ಯೆ ಟ್ವೀಟ್ ವಾರ್ ನಡೆದಿತ್ತು, ಸ್ಟೇಟ್ಮೆಂಟ್ಗಳ ವಾರ್ ನಡೆದಿತ್ತು,
ಬಾಡಿ ಲ್ಯಾಂಗ್ವೇಜ್ ವ್ಯತ್ಯಾಸಗಳಿತ್ತು, ತ್ಯಾಗದ ಮಾತುಗಳು ಕೇಳಿ ಬಂದಿತ್ತು ಮತ್ತು ಬಹಳ ಪ್ರಮುಖವಾಗಿ ಅಧಿಕಾರ ಬಿಟ್ಟುಕೊಡಬೇಕು ಅಂತಕ್ಕಂಥದ್ದು ಈ ರೀತಿಯಾಗಿರ್ತಕ್ಕಂಥ ಬೇರೆ ಬೇರೆ ಸ್ಟೇಟ್ಮೆಂಟ್ಗಳು ಕಳೆದ ವಾರ ನಡೆದಿತ್ತು. ಅದರ ನಂತರ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ನಂತರ ಇಬ್ಬರು ಜೊತೆಗಿದೆ ಅಂತಕ್ಕಂಥ ಹೈಕಮಾಂಡ್ ಸೂತ್ರವನ್ನು ಜಾರಿ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ ನಂತರದಲ್ಲಿ ಇಬ್ಬರು ಕೂಡ ಜೊತೆಯಾಗಿ ಹೋಗ್ತಾ ಇದ್ದೇವೆ ಅನ್ನೋ ರೀತಿಯಲ್ಲಿ ಒಂದು ಸಂದೇಶವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕು ಮತ್ತೊಂದು ವಿಚಾರ ಅಂತಂದರೆ, ನಿರ್ದಿಷ್ಟವಾಗಿರ್ತಕ್ಕಂಥ ಕಾರ್ಯಸೂಚಿ ನಿರೀಕ್ಷಿತವಾಗಿರ್ತಕ್ಕಂಥ ದಾರಿಯಲ್ಲಿ ಹೋಗ್ತಾ ಇದೆ ಅಂತಕ್ಕಂಥ ರೀತಿಯ ಒಂದು ಭಾವ ಡಿ ಕೆ ಶಿವಕುಮಾರಲ್ಲಿ ಕಾಣ್ತಾ ಇದೆ ಮತ್ತು ಈಗಿರ್ತಕ್ಕಂಥ ಸನ್ನಿವೇಶದ ಒಂದಷ್ಟು ಕಾಲ ತಮಗೆ ಪೂರಕವಾಗಿದೆ ಅಂತಕ್ಕಂಥ ರೀತಿಯಲ್ಲಿ ಅಭಿಪ್ರಾಯಗಳನ್ನು ಸಿದ್ದರಾಮಯ್ಯನವರು ಕೂಡ ಇಟ್ಟುಕೊಂಡು ಕಾಣ್ತಾ ಇದೆ. ಆ ಕಾರಣಕ್ಕಾಗಿ ಇಬ್ಬರು ಅವ್ರದೇ ಆಗಿರ್ತಕ್ಕಂಥ ನಿರ್ದಿಷ್ಟವಾದ ದಾರಿಯ ಜೊತೆಗೆ ಹೋಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಆ ಒಂದು ಗುರಿಯನ್ನು ಸಾಧಿಸುವಂಥ ನಿಟ್ಟಿನಲ್ಲಿ ತಮ್ಮ ಪ್ರಯತ್ನವನ್ನು ಅವರು ಮುಂದುವರಿಸಿದರೆ ಅಂತಿಮವಾಗಿ ಎಲ್ಲವೂ ಕೂಡ ಅಂದುಕೊಂಡಂತೆ ಆದರೆ ಮುಂದಿನ ಅಂದರೆ ಅಧಿವೇಶನದ ಬಳಿಕ ಇದಕ್ಕೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಒಂದು ರೂಟ್ ಮ್ಯಾಪ್ ಸಿಗತ್ತೆ ಅನ್ನುವಂಥದ್ದನ್ನು ನಾವು ಕಾಣಬಹುದಾಗಿದೆ. ಮಧುಕರ್, ಓಕೆ, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.